ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಜಯ್ ದಿವಸ್ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸೊ ಇವತ್ತು ನಮ್ಮ ಕಾರಣ ಇವತ್ತು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಸ್ಲೋಗನ್ನಲ್ಲಿ ಇವತ್ತು ದೇಶ ಮುಂದೆ ಹೋಗ್ತಾ ಇದೆ. ಸೊ ಅದೇ ರೀತಿ ಕಾರ್ಗಿಲಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟೋ ನಮ್ಮ ಸೈನಿಕರು ಸತ್ತೋಗಿದ್ದಾರೆ. ಸೊ ಅವರಿಗೆ ಸುಖ ಶಾಂತಿ ನೆಮ್ಮದಿ ಅವರು ನಮ್ಮ ಮನೆಯ ಅವರಿಗೆ ಎಲ್ಲ ಆಗಬೇಕಂತೇಳಿ ಹೇಳ್ತಾರೆ. ಜೈ ಜವಾನ್ ಜೈ ಕಿಸಾನ್. ವಾರ್ ಮೆಮೋರಿಯಲ್ ಮುಂದೆ ಆಚರಣೆ ಮಾಡಿದ್ದಾರೆ. ಇದು ಒಂದು ಅತ್ಯಂತ ಉತ್ತಮವಾದ ಮತ್ತು ಸಮಾಜಕ್ಕೆ ಯುವಕರಿಗೆ ವಿಶೇಷವಾಗಿ ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಜಿ ಸೈನಿಕರೆಲ್ಲ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಬಳ್ಳಾರಿ ಜಿಲ್ಲೆಯ ಪರವಾಗಿ, ಸಾರ್ವಜನಿಕರ ಪರವಾಗಿ ಮತ್ತು ಆರ್ಮಿ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತೀನಿ. ಯುದ್ಧದ ಸಮಯದಲ್ಲಿ ವಿಶೇಷವಾಗಿ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧದಲ್ಲಿ ಅತ್ಯಂತ ಎತ್ತರ ಪ್ರದೇಶದಲ್ಲಿ -60 ಡಿಗ್ರಿ ಇರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಯೋಧರು ಈ ಯುದ್ಧವನ್ನು ಗೆದ್ದು ಸುಮಾರು 527ಕ್ಕೂ ಹೆಚ್ಚು ಜನ ಭಾರತದ ಸೈನಿಕರು ಹುತಾತ್ಮರಾದರೂ ಕೂಡ ಪಾಕಿಸ್ತಾನವನ್ನು ಬೊಗ್ಗು ಬಡಿದು ಸುಮಾರು 1200ಕ್ಕೂ ಹೆಚ್ಚು ಪಾಕಿಸ್ತಾನ ಸೈನಿಕರನ್ನು ಬಲಿ ಪಡೆದುಕೊಂಡು ಆ ಸ್ಥಳವನ್ನು ವಶಪಡಿಸಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ದಿನ ಶುಭಾಶಯಗಳನ್ನು ತಿಳಿಸ್ತೀನಿ. ಅಂದಿನ ಸರ್ಕಾರಗಳು ಏನು ಈ ಯುದ್ಧಕ್ಕೆ ಬೆಂಬಲ ಮತ್ತು ಸಹಕಾರ ನೀಡಿದರು, ಅವ್ರಿಗೂ ಸಹ ನಾನು ಈ ಆಭಾರಿಯಾಗಿದ್ದೇನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾರ್ಗಿಲ್ ವಿಜಯ್ ದಿವಸ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಬೆನ್ನೆಲುಬಂದರೆ ರೈತರು, ಇನ್ನೊಬ್ಬರು ಸೈನಿಕರು. ಇವತ್ತು ಕಾರ್ಗಿಲ್ ಯುದ್ಧದಲ್ಲಿ ಯಾರೆಲ್ಲ ಅವರು ಮೃತಪಟ್ಟಿದ್ದಾರೆ ಅದು ಸವಿನೆನಪಿನಿಂದ ಇಷ್ಟು ವರ್ಷದಿಂದ ಕಾರ್ಗಿಲ್ ವಿಜಯ ದಿವಸ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ನಿನ್ನೆ 25ನೇ ತಾರೀಕು ಸಂಜೆ ಕ್ಯಾಂಡಲ್ ಮಾರ್ಚ್ ಆಯಿತು, ಅದಕ್ಕೂ ಭಾಗವಹಿಸ್ತೀವಿ. ಇದಕ್ಕೂ ಯಾಕಂದ್ರೆ ದೇಶದ ಋಣ ತೀರ್ಸೋಕ್ಕಾಗಲ್ಲ, ಆದರೆ ನಮ್ಮ ಕೈಲಾದ ಸಹಾಯ ನಾವು ಏನು ಮಾಡ್ಬೋದಂತ ಅದರಲ್ಲಿ ಭಾಗವಹಿಸಿ ಅದೊಂದು ಸವಿನೆನಪಿಗೆ ನಾವೊಂದು ಕಾರಣ ಆಗ್ಬೋದು ಅನ್ನೋದಕ್ಕೆ ಅವ್ರಿಗೆ ಒಂದು ಇದೀವಿ ನಾವು ಸಾರ್ವಜನಿಕವಾಗಿ ಇಲ್ಲಿ ಭಾಗವಹಿಸಿ ಅವ್ರಿಗೆ ಆರ್ಮಿ ಪೀಪಲ್ಗೆ ಒಂದು ಬಲವನ್ನು ಏರ್ಪಡಿಸೋದಕ್ಕೆ ನಾವು ಇದ್ದಿದ್ದೇ ನಮ್ಮ ದೇಶವನ್ನು ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತಿಗೆ ಭಾಗವಹಿಸ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಕಾರ್ಗಿಲ್ ವಿಜಯ ದಿವಸ ಏರ್ಪಾಡು ಮಾಡಿದ್ದಾರೆ. ಅದಕ್ಕಾಗಿ ಸರ್ವಿಸ್ಮನ್ RPP ಅವರಿಗೇನು ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಕಾರ್ಗಿಲ್ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆರ್ಮಿ ಅಂದರೆ ಆರ್ಮಿ ಸೈನಿಕರು ಅಂದರೆ ನಮ್ಮ ದೇಶವನ್ನು ಕಾಪಾಡುವಷ್ಟೇ ಅಲ್ಲ, ನಮ್ಮ ಪ್ರಾಣದಿಂದ ಹಿಡಿದು ನಮ್ಮ ಹೆಣ್ಮಕ್ಳು ಮಾನದಿಂದ. ಅದು ಉದಾಹರಣೆಗೆ ಹೇಳಬೇಕಂದ್ರೆ ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ತಗೊಂಡ್ರೆ ನಮ್ಮ ಮಹಿಳೆಯರೇ ಯುದ್ಧದಲ್ಲಿ ಆಪರೇಷನ್ ಸಿಂಧೂರ್ ಅನ್ನೋದರಲ್ಲಿ ಗೆದ್ದು ತೋರಿಸಿದ್ದಾರೆ. ಅದಕ್ಕಾಗಿ ನಾವು ಕಾರ್ಗಿಲ್ ದಿನ ಒಂದೇ ಅಲ್ಲ, ಇವಾಗ ಇದು ಆಪರೇಷನ್ ಸಿಂಧೂರ್ನೂ ಕೂಡ ನಾವು ಮೆಚ್ಚಿಕೊಳ್ಳೋದಂಥ ವಿಷಯವಾಗಿದೆ. ಅದಕ್ಕಾಗಿ ನಮ್ಮ ಸೈನಿಕರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇವೆ. ಮತ್ತು ಎಕ್ಸ್ ಆಗಿರಲಿ, ಇವಾಗ ಪ್ರೆಸೆಂಟ್ ಇರೋರಾಗಿರಲಿ, ಎಲ್ಲ ಸೈನಿಕರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೇವೆ.